ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯ. ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ. ಎಲ್ಲರಿಗೂ ಇವತ್ತಿನ ವ್ಲಾಗಿಗೆ ಸ್ವಾಗತನ ಕೋರ್ತಾ ವ್ಲಾಗ್ ಸ್ಟಾರ್ಟ್ ಆಗ್ತದೆ ಅರ್ಲಿ ಮಾರ್ನಿಂಗಿಂದ. ಸೊ ಸಿಕ್ಕಾಪಟ್ಟೆ ಚಳಿ, ಹಾಗಾಗಿ ಈ ವೇಷನ ಧರಿಸಿದ್ದೀನಿ. ರೀಲ್ಸಲ್ಲೆಲ್ಲ ನೋಡ್ತಾ ಇರ್ತೀರಲ್ಲ, ಬೆಂಗಳೂರು ವೆದರ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ರೀಲ್ಸ್ ಮಾಡ್ತಾರೆ, ಅಷ್ಟು ಎಕ್ಸ್ಟ್ರೀಮ್ ಚಳಿ ಇದೆ ಅಂತ. ನನಗೂ ಅದೇ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಈ ವೇಷ ಇಲ್ಲ ಅಂದರೆ ನನಗೆ ಬದುಕೋಕ್ಕಾಗೋದೇ ಇಲ್ಲ. ಅಂದರೆ ಸಾಕ್ಸು, ಟೊಪ್ಪಿ, ಸ್ವೆಟರ್ ಇಲ್ಲಾಂದರೆ ಆಗೋದೇ ಇಲ್ಲ, ಅಷ್ಟು ಚಳಿ ಇದೆ. ಬೇರೆ ನಮ್ಮ ಮಲೆನಾಡು ಹುಡುಗಿ, ಮಲೆನಾಡಲ್ಲೂ ಎಕ್ಸ್ಟ್ರೀಮ್ ಚಳಿ ಇರುತ್ತೆ, ಆ ಚಳಿನಾದ್ರು ತಡ್ಕೋಬೋದು, ಈ ಚಳಿ ಅಲ್ಲ ಅಂತ ಅನಿಸ್ಬಿಟ್ಟಿದೆ. ಅದಕ್ಕೆ ಒಂದು ಲೋಟ ಬಿಸಿ ಬಿಸಿ ಕಾಫಿ ಕುಡಿಯೋಣ, ಅವಾಗ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅಂತ ಹೇಳಿ ಫಸ್ಟು ಕಾಫಿನ ಪ್ರಿಪೇರ್ ಮಾಡಿದೆ. ತರಕಾರಿ ಬೇಕಿತ್ತು ತಿಂಡಿಗೆ, ಅದು ನೋಡಿದ್ರೆ ನಮ್ಮ ಐಶುದು ಬಾಸ್ಕೆಟಲ್ಲಿತ್ತು ಸೈಕಲಲ್ಲಿ. ಒಂದೊಂದು ದಿನ ತರಕಾರಿ ಆಟ ಆಡ್ತಾ ಇರ್ತಾಳೆ, ಅದನ್ನು ತಗೊಂಡೋಗಿ ಮಾರಬೇಕು ಹಾಗೆ ಹೀಗೆ ಅಂತ. ಹಾಗಾಗಿ ನಿನ್ನೆ ಆಟ ಆಡ್ತಿದ್ಲು, ಅಲ್ಲೇ ಬಾಕಿ ಆ ತರಕಾರಿ ತಗೊಂಬಂದು ವಾಪಸ್ ಇಟ್ಟಿರಲಿಲ್ಲ. ಫಸ್ಟು ಕಾಫಿ ಕುಡಿದು ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕೆ ಅಂತ ಅಂದರೆ ಬೇಗ ಹೇಳೋದೊಂದು ಪ್ರಾಬ್ಲಮ್, ಆದರೆ ಎದ್ಮೇಲೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಇನ್ನೊಂದು ಪ್ರಾಬ್ಲಮ್ಮು. ಇನ್ನೊಂದು ಹೊಸ ಪ್ರಾಬ್ಲಮ್ ಏನಂದರೆ ಐಶು ಬೇರೆ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ, ಅವಳಿಗೂ ಟಿಫಿನ್ ಬಾಕ್ಸ್ ಕೊಡಬೇಕು. ಈ ಥರ ರೊಟ್ಟಿಗಳು ಅಥವಾ ಏನಾದರೂ ಪ್ಯಾನ್ ಕೇಕ್ ಈ ಥರದೇ ಈಸಿ ಆಗುತ್ತೆ. ರೈಸ್ ಐಟಮ್ ಏನಾದರೂ ಮಾಡಿದರೆ ಐಶುಗೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ನಾನು ರೈಸ್ ಐಟಮ್ ಮಾಡಿಕೊಟ್ಟಿಲ್ಲ. ಈ ವೀಕಲ್ಲಿ ಒಂದ್ಸತಿ ಟ್ರೈ ಮಾಡಬೇಕು, ರೈಸ್ ಐಟಮ್ ಕೊಟ್ಟು ಅವಳಿಗೆ ಏನು ಅನಿಸುತ್ತೆ ಅಂತ ಕೇಳಬೇಕು. ಇವತ್ತು ನಾನು ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ. ಫಸ್ಟು ಆಲೂಗೆಡ್ಡೆನ ತುರಿದಿಟ್ಕೊಂಡೆ, ಈರುಳ್ಳಿ ಕೂಡ ತುರ್ಕೊಂಡೆ, ಕರಿಬೇವು ಸೊಪ್ಪನ್ನ ಸ್ವಲ್ಪ ಹೆಚ್ಚಿಟ್ಕೊಂಡೆ, ಇವಾಗ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ತಾ ಇದ್ದೀನಿ. ಈ ತರಕಾರಿ ರೊಟ್ಟಿಗೆ ಜಾಸ್ತಿ ಸೊಪ್ಪೇನು ಬೇಕಾಗಲ್ಲ, ಸುಮ್ಮನೆ ಫ್ಲೇವರಿಗೆ ಹಾಕಬೇಕಷ್ಟೇ. ಇವಾಗ ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೀನಿ, ಕ್ಯಾಬೇಜ್ ಕೂಡ ಹಾಕ್ತಾ ಇದ್ದೀನಿ. ಕ್ಯಾರೆಟಿಗೆ, ಕ್ಯಾಬೇಜ್ಗೆ ಅಥವಾ ಈರುಳ್ಳಿಗೆ ಯಾವುದಕ್ಕೂ ಅಳ್ತಾ ಇಲ್ಲ. ಎಷ್ಟು ತರಕಾರಿ ಹಾಕ್ತೀರಾ ಅಷ್ಟೇ ಒಳ್ಳೇದಲ್ವಾ ಆರೋಗ್ಯಕ್ಕೆ. ಹಾಗೆ ಮತ್ತು ಮಕ್ಳಿಗೆ ಸ್ಕೂಲಿಗೆ ಕೊಡೋದ್ರಿಂದ ಸುಮ್ಮನೆ ತಿಂತಾರೆ. ಮನೇಲಾದರೆ ತರಕಾರಿ ಬೇಡ, ಅದು ಬೇಡ, ಇದು ಬೇಡ ಅಂತ ರೀಸನ್ ಹೇಳ್ತಾರೆ. ಸ್ಕೂಲಲ್ಲಿ ಆ ಥರ ರೀಸನ್ ಹೇಳೋಕ್ಕಾಗಲ್ಲ, ಯಾಕಂದರೆ ಟೀಚರ್ ಭಯ ಇರುತ್ತಲ್ವ. ಹಾಗಾಗಿ ಇವಾಗ ನಾನು ರ್ಯಾಡಿಶ್ನ ಕೂಡ ಹಾಕ್ತಾಯಿದ್ದೀನಿ. ಸಿಪ್ಪೆ ತೆಗೆದುಬಿಟ್ಟು ಹಾಕಬೇಕು, ಇಲ್ಲಾಂದರೆ ಸ್ವಲ್ಪ ಸ್ಮೆಲ್ ಬರುತ್ತೆ. ಮತ್ತು ತುಂಬ ಜನ ಮಕ್ಕಳು ಮೂಲಂಗಿ ತಿನ್ನೋಕ್ಕೆ ಇಷ್ಟಪಡಲ್ಲ. ಈ ಥರ ರೆಸಿಪಿಗೆ ಹಾಕಿ ಕೊಟ್ಟರೆ ಆರಾಮಾಗಿ ತಿಂತಾರೆ ಮಕ್ಕಳು. ಆ್ಯಂಡ್ ನನಗೆ ಹೆಚ್ಚೋಕ್ಕಿಂತ ತುರಿಯೋದೇ ಈಸಿ ಅಂತ ಅನಿಸುತ್ತೆ, ಟೈಮ್ ಸೇವ್ ಆಗುತ್ತೆ ಅಂತ. ಹಾಗಾಗಿ ರೊಟ್ಟಿಗೆಲ್ಲ ಚೆನ್ನಾಗಿ ಈ ಥರ ತುರಿಯೋದ್ರಲ್ಲಿ ತುರಿದ್ಬಿಡ್ತೀನಿ. ಎಳೆ ಸೌತೆನ ಇವಾಗ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ, ಒಂದು ಅರ್ಧ. ನಾನು ಯಾವಾಗಲೂ ಅಷ್ಟೇ ತರಕಾರಿ ಜಾಸ್ತಿ ಹಾಕ್ತೀನಿ, ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಕಡಿಮೆ ಹಾಕ್ತೀನಿ. ಸೊಪ್ಪಿನ ರೊಟ್ಟಿ ಮಾಡೋದಾದರೂ ಅಷ್ಟೇ, ತರಕಾರಿದಾದರೂ ಅಷ್ಟೇ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಬೇಕಾದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೋದು, ಇಲ್ಲ ಹಸಿಮೆಣಸು ಕೂಡ ಹಾಕ್ಕೋಬೋದು. ಸ್ವಲ್ಪ ಜೀರಿಗೆನ ಹಾಕಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ತರಕಾರಿಯಲ್ಲಿ ಇರೋ ನೀರು ಎಲ್ಲ ಫುಲ್ ಬಿಡುತ್ತೆ. ಆಮೇಲೆ ನೀವು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲ ರಾಗಿ ಹಿಟ್ಟನ್ನ ಕೂಡ ಯೂಸ್ ಮಾಡ್ಬೋದು. ನಾನು ಬರೀ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ನೀರು ಹಾಕ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ಸ್ಕ್ವೀಸ್ ಮಾಡಿ, ಆವಾಗ ನೋಡಿ ಒಂದು ಬಾಲ್ ಥರ ಮಾಡೋಕ್ಕಾಗತ್ತೆ. ಅಷ್ಟು ನೀರಿನ ಅಂಶ ಇರುತ್ತೆ ತರಕಾರಿಲಿ. ಆದರೂ ಇದು ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರಲ್ಲ. ಹಾಗಾಗಿ 2-3 ಸ್ಪೂನ್ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸತಿ ನೀರು ಹಾಕಕ್ಕೆ ಹೋಗಬೇಡಿ, ಒಂದು 2-3 ಸತಿ 1-2 ಸ್ಪೂನ್ ನೀರು ಹಾಕಿ ಮಿಕ್ಸ್ ಮಾಡಿ ಈ ಥರ ರೊಟ್ಟಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ತೊಗೊಂಬನ್ನಿ, ತುಂಬ ಚೆನ್ನಾಗಾಗುತ್ತೆ. ನಾನು ಇಷ್ಟು ತೆಳುವಾಗಿ ಕಲಿಸ್ಕೊತೀನಿ ಹಿಟ್ಟನ್ನ. ನಾನು ಮಾರ್ನಿಂಗ್ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಲ್ವಾ. ನಾನು ಏನೇ ಒಂದು ಕೆಲಸ ಮಾಡಲಿ ಅದಾದಮೇಲೆ ಅವಾಗಲೇ ಕ್ಲೀನ್ ಆಗಿಬಿಡಬೇಕು ಮನೆ. ಇವಾಗ ಸ್ಲ್ಯಾಬ್ ನೋಡಿ ಇಷ್ಟೇ ಗಲೀಜಾಗಿರುತ್ತೆ, ಇದಿಷ್ಟನ್ನ ಈಗಲೇ ಒಂದು ನಿಮಿಷದಲ್ಲಿ ಕ್ಲೀನ್ ಮಾಡಿಬಿಡ್ಬೋದು. ಆಮೇಲೆ ಅಂದರೆ ಇಡೀ ಅಡುಗೆ ಮನೆಯೇ ಹರಡ್ಕೊಂಡ್ಬಿಡುತ್ತೆ. ತೊಳೆಯೋಕ್ಕೆ ಹಾಕೋ ಪಾತ್ರೆ ತೊಳೆಯೋಕ್ಕೆ ಹಾಕಿಬಿಡೋದು, ಆಮೇಲೆ ಅದಷ್ಟು ತರಕಾರಿ ಎಲ್ಲಿ ಕಟ್ ಮಾಡಿರ್ತೀನಿ ಅದಷ್ಟು ಪ್ಲೇಸ್ನ ಕ್ಲೀನ್ ಮಾಡೋದು. ಅದಾದಮೇಲೆ ಇವಾಗ ಸ್ಟವ್ ಹತ್ರ ಬಂದೆ. ಇಲ್ಲಿ ರೊಟ್ಟಿಗೆ ಏನೆಲ್ಲ ಬೇಕೋ ಅದು ಒಂದೇ ಸತಿ ತಂದಿಟ್ಕೊಳ್ಳೋದು. ಆಮೇಲೆ ಇದಿಷ್ಟೇ, ಸ್ಟವ್ ಒಂಚೂರು ಇಟ್ಕೊಂಡ್ರೆ ಮುಗಿಯುತ್ತೆ, ಈಸಿ ಆಗುತ್ತೆ ಕೆಲಸ. ಇವಾಗ ರೊಟ್ಟಿನ ತಟ್ಬಿಟ್ಟು ನಾನು ಹಾಕ್ತಾ ಇದ್ದೀನಿ. ರೊಟ್ಟಿ ಮಾಡೋದು ಕಷ್ಟನೇ. ಫಸ್ಟು ನನಗೆ ಹದನೇ ಗೊತ್ತಾಗ್ತಿರ್ಲಿಲ್ಲ. ಚೂರು ರೊಟ್ಟಿ ಆಗ್ತಿತ್ತು ಅಥವಾ ಗಟ್ಟಿ ನಾರು ಆಗ್ತಾಯಿತ್ತು, ಹಾಗೆಲ್ಲ ಆಗ್ತಿತ್ತು. ಬಟ್ ಇವಾಗ ನಾನು ರೊಟ್ಟಿ ಚೆನ್ನಾಗಿ ಮಾಡ್ತೀನಿ. ಬೆಳಿಗ್ಗೆ ಮುಂಚೆ ರೊಟ್ಟಿ ಮಾಡಿದ್ರು ಸಂಜೆ ಆದ್ರೂ ಸಾಫ್ಟಾಗೇ ಇರುತ್ತೆ.
ನಾ ಮಾಡೋ ರೊಟ್ಟಿ. ಸೊ ರಾಗಿ ರೊಟ್ಟಿನ ಆಗಿರ್ಬೋದು ಅಥವಾ ಇದಾದರೂ ಆಗಿರ್ಬೋದು, ಚೆನ್ನಾಗಾಗತ್ತೆ. ಆ್ಯಂಡ್ ರೊಟ್ಟಿ ತವಾಗ ಹಾಕಿ ಅದು ರೊಟ್ಟಿನ ತೆಗಿಯೋದು ಒಂದು ಕಲೆನೇ, ಇಲ್ಲಾಂದರೆ ಹಿಟ್ಟೆಲ್ಲ ಅದಕ್ಕೆ ಅಂಟಿರುತ್ತೆ, ಎಲ್ಲ ಚೂರು ಚೂರಾಗುತ್ತೆ. ಬಟ್ ಒಂದು ನ್ಯಾಕಿಂದ ಮಾಡಬೇಕು. ರೊಟ್ಟಿ ಮಾಡೋಕ್ಕೆ ನಿಂತ್ಬಿಟ್ರೆ ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ತವ ಮುಂದೆನೇ ನಿಂತಿರಬೇಕು, ಒಲೆ ಮುಂದೆನೇ. ಅದೇ ಒಂದು ಬೇಜಾರು. ಬಿಟ್ಟರೆ ರೊಟ್ಟಿ ಒಂಥರ ಈಸಿ ಮಾಡೋಕ್ಕೆ. ಸೊ ಇವಾಗ ತವಕ್ಕೆ ಹಾಕಬೇಕಾದ್ರೆ ಲೋ ಫ್ಲೇಮ್ ಇಟ್ಕೋಬೇಕು. ಆ ರೊಟ್ಟಿ ಶೀಟ್ ತೆಗೆದ್ಮೇಲೆ ಹೈ ಫ್ಲೇಮ್ ಮಾಡಬೇಕು, ಅಂದರೆ ಹೈ ಅಂದರೆ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ. ಆಮೇಲೆ ಇಷ್ಟು ಬೇಯಿಸ್ಕೊಂಡ್ರೆ ನಮ್ಮ ರೊಟ್ಟಿ ಸಿದ್ಧವಾಗುತ್ತೆ. ಅಂದರೆ ತೆಳುವಾಗಬೇಕಾದ್ರೂ ಮಾಡ್ಬೋದು, ಸ್ವಲ್ಪ ದಪ್ಪ ದಪ್ಪ ಕೂಡ ಮಾಡ್ಬೋದು. ಇದು ನಾನು ಮೀಡಿಯಮ್ ಸೈಜಲ್ಲಿ ಮಾಡಿದ್ದೀನಿ, ತುಂಬ ತೆಳುನೂ ಮಾಡಿಲ್ಲ, ದಪ್ಪನೂ ಮಾಡಿಲ್ಲ. ಇಷ್ಟಾದರೆ ಸೂಪರಾಗಿ ತರಕಾರಿ ರೊಟ್ಟಿ ರೆಡಿ ಆಗುತ್ತೆ. ಅದು ರೆಡಿ ಆಗೋಷ್ಟೊತ್ತಿಗೆ ನಮ್ಮ ಐಶು ಮೇಡಮ್ ಅವರು ಇದ್ದರು. ಹಸ್ಬೆಂಡ್ ಮನೇಲಿ ತಿಂಡಿ ತಿನ್ಕೊಂಡು ಹೋಗಲ್ಲ, ಆಫೀಸಿಗೆ ತೊಗೊಂಡು ಹೋಗ್ತಾರೆ ಬಾಕ್ಸಿಗೆ ಹಾಕ್ಕೊಂಡು. ಹಾಗಾಗಿ ಅವ್ರಿಗೊಂದು 2-3 ರೊಟ್ಟಿ ಮಾಡಿಕೊಟ್ಟೆ. ಅಷ್ಟೊತ್ತಿಗೆ ಐಶುನು ಎದ್ರ ಅಪ್ಪ ಬೇಕು ಅಂತ ಹೇಳಿ ಹೇಳ್ತಾ ಇದ್ಲು. ಹಾಗೆ ಅವರಪ್ಪ ಸಮಾಧಾನ ಮಾಡ್ತಾಯಿದ್ರು. ಅಪ್ಪ ಸಮಾಧಾನ ಮಾಡ್ತಾ ಇದ್ದಂಗೆ ಅಮ್ಮ ಬೇಕು ಅಂತ ಅಳ್ತಾ ಇದ್ಲು. ಸೊ ಅವಳೊಂದು ಎದ್ದು ಒಂದು 5-10 ನಿಮಿಷ ಬೇಕು ಅವಳು ನಾರ್ಮಲ್ ಮೂಡಿಗೆ ಬರೋಕ್ಕೆ. ಅಷ್ಟೊತ್ತಿಗೆ ಹಸ್ಬೆಂಡ್ ಕೂಡ ಆಫೀಸಿಗೆ ಹೊರಟಾಯ್ತು. ಅವ್ರು ಏನಾದರೂ ಒಂದು ಮರೀದೇ ಇದ್ದರೆ ಅವರಿಗೆ ಸಮಾಧಾನನೇ ಇಲ್ಲ. ಇವತ್ತು ಸ್ಕೂಟಿಲಿ ಹೋಗೋದವ್ರು ಡೈಲಿ, ಇವತ್ತು ಹೆಲ್ಮೆಟೇ ಮರ್ತಿದ್ರು. ಹೆಲ್ಮೆಟ್ ತೊಗೊಂಬ ಅಂತ ಹೇಳಿದ್ರು, ಹಾಗಾಗಿ ನಾನು ಹೆಲ್ಮೆಟ್ ತೊಗೊಂಡು ಹೋಗಿ ಕೊಡ್ತಾಯಿದ್ದೆ. ಆದರೆ ನಮ್ಮ ಐಶುದು ಇವತ್ತಿನ್ನೂ ಅವಳು ನಿಂತಿರಲಿಲ್ಲ. ಯಾಕೆಂದರೆ ಯಾವಾಗಲೂ 9 ಗಂಟೆ 10 ಗಂಟೆಗೆ ಹೇಳ್ತಾ ಇದ್ಲಿ. ಇವಾಗ ಸ್ಕೂಲ್ ಅಂದರೆ ಪಾಪ 6:45 7:30 ಏಳಿಸ್ತೀವಲ್ವ, ಹಾಗಾಗಿ ಸ್ವಲ್ಪ ಅವಳಿಗೆ ಅವಳು ಬಂದಂಗೆ ಆಗುತ್ತೆ. ಬಟ್ ನಾನು ಹೇಳ್ತಾ ಇರ್ತೀನಿ, ಇವಳು ನಿಂಗೋಸ್ಕರ ರೊಟ್ಟಿ ಮಾಡ್ತಾಯಿದ್ದೀನಿ, ನಿಂಗೋಸ್ಕರ ಅದು ಮಾಡ್ತಾಯಿದ್ದೀನಿ, ನೀನು ಸ್ಕೂಲಲ್ಲಿ ಆಟ ಆಡ್ಬೋದು, ಟೀಚರ್ ಹಂಗಂತಾರೆ ಹಿಂಗಂತಾರೆ ಅಂತ ಹೇಳಿ ಒಂದು 5-10 ನಿಮಿಷ ನಾವು ಕತೆ ಹೇಳಿ ಮುದ್ದು ಮಾಡಿಬಿಟ್ರೆ ನಮ್ಮ ಐಶು ರೆಡಿ ಆಗ್ತಾಳೆ. ಸೊ ಅವಳಿಗೆ ಸ್ಕೂಲಿಗೆ ಅಂತ ಹೇಳಿಬಿಟ್ಟು ಸಣ್ಣ ಸಣ್ಣ ರೊಟ್ಟಿನ ಮಾಡಿಕೊಡ್ತೀನಿ. ಆರಾಮಾಗಿ ತಿನ್ಕೊತಾಳೆ. ಏನು ಇದನ್ನು ಹೀಗೆ ರೋಲ್ ಮಾಡಿ ಕೂಡ ತಿನ್ಕೋಬೋದು, ಏನು ಕಟ್ ಮಾಡಿಕೊಡ್ಬೇಕು ಹಾಗೆಲ್ಲ ಏನು ತಲೆ ಬಿಸಿ ಇಲ್ಲ. ಹಾಗಾಗಿ ಸಣ್ಣಗೆ ರೊಟ್ಟಿ ಮಾಡಿ ಕೊಡ್ತೀನಿ. ಅವಳಿಗೆ ಅದೇ ಖುಷಿ. ದೋಸೆ ಮಾಡಿದ್ರು ಸ್ಮಾಲ್ ಸೈಜ್ ಮಾಡಮ್ಮ ಅಂತ ಹೇಳ್ತಾರೆ. ಅದೇ ಸೈಕಲ್ ಗ್ಯಾಪಲ್ಲಿ ಮಧ್ಯಾಹ್ನಕ್ಕೂ ನಾನೆಲ್ಲ ತರಕಾರಿ ಹೆಚ್ಚೋದು, ಬೇಳೆ ನೆನೆಸಿಡೋದು, ಹುಣಸೆ ಹಣ್ಣು ನೆನೆಸಿಡೋದು ಎಲ್ಲ ಮಾಡಿಟ್ಟಿರ್ತೀನಿ. ಐಶುನ್ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ಮಧ್ಯಾಹ್ನದ ಅಡುಗೆ ಮಾಡ್ಕೋತೀನಿ. ಅದೊಂದು ಅರ್ಧ ಗಂಟೆ ಒಳಗೆ ಮುಗಿಸ್ಕೋತೀನಿ. 7:45 ಹಾಗೆ ನಮ್ಮ ಐಶುಗೆ ಸ್ನಾನ ಮಾಡಿಸಿ ಕರ್ಕೊಂಬಂದೆ. ಇನ್ನು ರೆಡಿ ಮಾಡೋದೇ ಒಂದು ದೊಡ್ಡ ಟಾಸ್ಕ್. ಅದು ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕಪ್ಪ ನಮ್ಮ ಐಶುನ ರೆಡಿ ಮಾಡೋಕ್ಕೆ. ಐಶು ಅಂತಲ್ಲ, ಎಲ್ಲ ಮಕ್ಕಳು ಹಂಗೆ ಆಟ ಮಾಡ್ತಾರೆ ಅನಿಸುತ್ತೆ. ಈ ಚಳಿಗೆ ಅವ್ರಿಗೆ ಹೇಳೋಕ್ಕೆ ಮನಸ್ಸಿರಲ್ಲ. ಅದರಲ್ಲಿ ಬೇರೆ ತಲೆ ಬಾಚಬೇಕು, ಹಲ್ಲುಜ್ಸ್ಬೇಕು, ತಿಂಡಿ ತಿನ್ನಿಸ್ಬೇಕು ಅಂದರೆ ಇದ್ದಿದ್ದು ಅವ್ರಿಗೆ ಇರಿಟೇಷನ್ ಆಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಜಾಸ್ತಿ ಸ್ಟೋರಿ ಹೇಳಿ ಮುದ್ದು ಮಾಡಿ ಅವಳನ್ನ ಸಮಾಧಾನ ಮಾಡಿ ನಾನು ರೆಡಿ ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ. ಹಾಗಾಗಿ ಟಿ ವಿ ಆನ್ ಮಾಡಿಕೊಟ್ಟೆ. ಒಂದು 10 ಮಿನಿಟ್ಸ್ ಟಿ ವಿ ನೋಡಿದ್ರೆ ಏನೂ ಆಗಲ್ಲ ಅಂತ ಅಂದ್ಕೊಂಡು ಟಿ ವಿ ಆನ್ ಮಾಡಿದೆ. ತಲೆ ಬಾಚಬೇಕಾದ್ರೆ ಅವಳು ಆಡೋ ನಾಟಕ ಅಷ್ಟಿಷ್ಟ ಅಲ್ಲ ಅವಳಿಗೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತಲೆ ಬಾಚೋದು, ತಲೆಗೆ ಸ್ನಾನ ಮಾಡಿಸೋದು ಅಂದರೆ ಅವಳಿಗೆ ಇಷ್ಟನೇ ಇಲ್ಲ. ಸೊ ಇವತ್ತು ಸಿಂಪಲ್ಲಾಗಿ ಒಂದು ಜುಟ್ಟು ಹಾಕಿದೆ. ಏನಾದ್ರು ಒಂದು ಕ್ಲಿಪ್ ಹಾಕೋಣ ಬಟರ್ಫ್ಲೈದಂದರೆ ಬೇಡ. ಎಷ್ಟು ತಾಳ್ಮೆಯಿಂದ ಇರ್ತೀನಿ ಅಂದರೆ ನನಗೆ ಒಂದೊಂದು ಸತಿ ಶಾಕ್ ಆಗುತ್ತೆ. ನಾನೇನಾ ಇದು ಇಷ್ಟು ತಾಳ್ಮೆಯಿಂದ ಇರೋದು ಅಂತ ಅನಿಸ್ಬಿಡುತ್ತೆ. ಐಶುಗಂತೂ ಅಲ್ಲಲ್ಲೇ ಮಲಗ್ತಾಳೆ. ಪಾಪ ನಂಗೆ ಸುಸ್ತಾಗ್ತಾ ಇದೆ ಅಮ್ಮ, ನಂಗೆ ನಿದ್ರೆ ಬರ್ತಾ ಇದೆ ಅಮ್ಮ ಅಂತ ಹೇಳಿಬಿಟ್ಟು ಹಾಗೆ ಮಲಗ್ತಾ ಇದ್ದಾಳೆ. ಇವತ್ತು ತಿಂಡಿ ಕೂಡ ತಿಂದಿರಲಿಲ್ಲ. ಸರಿ ಆಮೇಲೆ ತಿನ್ಸಿರಾಯಿತು ಅಂತ ಹೇಳಿಬಿಟ್ಟು ಅವಳು ಬ್ಯಾಗಲ್ಲಿ ಏನೇನಿದೆ ನೋಡ್ತೀನಿ ಅಂತ ಹೇಳಿ ಇಡೀ ಮನೆ ಮಾಡಿಟ್ಟಿದ್ಲು. ಹಾಗಾಗಿ ಇವಾಗ ಬ್ಯಾಗ್ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಡೈಪರ್ ಆಗಿರ್ಬೋದು ಅಥವಾ ಎಕ್ಸ್ಟ್ರಾ ಬಟ್ಟೆ, ಒಂದು ಟಿಫಿನ್ ಬಾಕ್ಸು, ಖರ್ಚಿಪ್ಪು ಅಷ್ಟೇ ಇರೋದೇನು ಬುಕ್ಕು ಗಿಕ್ಕು ಏನಿಲ್ಲ. ಪ್ಲೇ ಗ್ರೂಪ್ ಅಲ್ವಾ, ಹಾಗಾಗಿ ಮುಂದೆ ಇನ್ನೂ ಹೋಮ್ವರ್ಕ್ ಬರ್ಸೋದಾಗಿರ್ಬೋದು ಅಥವಾ ಓದ್ಸೋಕ್ಕೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಅಂತ ನನಗೆ ಇವಾಗಲೇ ಗೊತ್ತಾಗಿದೆ. ಅದಕ್ಕೆಲ್ಲ ಇವಾಗಿಂದನೇ ಮೈಂಡು ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಐಶುಗೊಂದು ಸ್ಟೋರಿ ಹೇಳೋದು ಮಾತ್ರ ಮುಗಿಲ್ಲ. ಅವಳು ಹೋಗೋ ತನಕ ಸುಳ್ಳು ಎಂತೆತ್ತೋ ಕತೆ ಎಲ್ಲ ಹೇಳಿ ಅವಳನ್ನು ಸಮಾಧಾನ ಮಾಡಿಸ್ತಾ ಇರ್ತೀನಿ. ಅವಳು ತಿಂದಿಲ್ಲ ಅಂದರೆ ಒಂದು ಪಕ್ಷ ಯಾವಾಗಲೂ ತಿನ್ನಿಸ್ತೀನಿ ಕಷ್ಟಪಟ್ಟು. ಇವತ್ತು ಮಾತ್ರ ನನ್ನ ಕೈಲಿ ಆಗಲೇ ಇಲ್ಲ. ತಿಂದಿಲ್ಲ ಅಂದರೆ ಇವತ್ತು ಡ್ರೈ ಫ್ರೂಟ್ಸ್ ಕೊಟ್ಟೆ, ಫ್ರೂಟ್ ಕೊಟ್ಟೆ, ಒಂಚೂರು ಹಾಲು ಕೊಟ್ಟೆ, ಹಾಗೆ ಒಂದು ಸ್ವಲ್ಪ ಹೊಟ್ಟೆ ತುಂಬಿಸ್ತೀನಿ ಹೆಂಗೋ ಮಾಡಿ. ಇದೇ ತಿನ್ನಬೇಕು ಅಂತ ನನ್ನ ತಲೆಯಲ್ಲಿ ಏನಿರಲ್ಲ. ಯಾಕೆಂದರೆ 10 ಗಂಟೆಗೆ ಸ್ಕೂಲಲ್ಲಿ ಹೆಂಗೂ ತಿನ್ನಿಸ್ತಾರೆ, ಟಿಫಿನ್ ಬಾಕ್ಸ್ ಕೊಟ್ಕೊಳ್ಸಿರ್ತೀವಲ್ವ, ಹಾಗಾಗಿ ಅದಕ್ಕೆ ಒಂಚೂರು ಎಕ್ಸ್ಟ್ರಾ ಹಾಕಿರ್ತೀನಿ. ಮನೇಲಿ ತಿಂದಿದ್ರು ಸ್ಕೂಲಲ್ಲಿ ತಿನ್ನಲಿ, ಟೀಚರ್ ಭಯ ಇರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಒಂಚೂರು ರೊಟ್ಟಿ ಅಷ್ಟು
ಅಷ್ಟೊಂದು ತಿಂದಿಲ್ಲ ಅವಳು, ಏನೋ ಬೇಡ ಬೇಡ ಅಂತಿದ್ಲು. ಹಾಗಾಗಿ ಡ್ರೈ ಫ್ರೂಟ್ಸಲ್ಲೇ ಮುಗಿಸ್ಬಿಟ್ಟೆ. ಮತ್ತು 8:30ಗೆ ನಾವು ಮನೆ ಬಿಡಬೇಕು. ಒಂದು 10 ನಿಮಿಷ ನಡ್ಕೊಂಡು ಹೋದರೆ ಅವಳು ಸ್ಕೂಲ್ ಸಿಕ್ಬಿಡುತ್ತೆ. ಎಲ್ಲ ಅಮ್ಮಂದಿರ್ದು ಇದೇ ಬಾಳು ಅಂತ ಅನ್ಸುತ್ತೆ. ಇನ್ನೂ ಸ್ವಲ್ಪ ದೊಡ್ಡವರಾದ್ಮೇಲೆ ಆ ತಿಂಡಿ ಬೇಡ ಈ ತಿಂಡಿ ಬೇಡ ಅಂತ ಹೇಳ್ತಾರೆ, ಯಾಕೆಂದರೆ ನಾವು ಮಾಡಿದ್ದು ಅದೇ ಅಲ್ವಾ. ಬಟ್ ಇವಾಗ ನಾವು ಏನು ತಿಂಡಿ ಮಾಡಿಕೊಡ್ತೀವೋ ಸುಮ್ಮನೆ ತಿಂತಾರೆ, ಅದು ಬೇಡ ಇಲ್ಲ ಅಂತ ಹೇಳೋಕ್ಕೆ ಇನ್ನೂ ಗೊತ್ತಿಲ್ಲ. ಅಯ್ಯವ್ವ ಕಷ್ಟ ಇದೆ. ಮಗು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಅಂತ ಖುಷಿಲಿದ್ದೆ, ಬಟ್ ಅದು ಅವಳನ್ನು ಹೊರಡಿಸಿ ಸ್ಕೂಲಿಗೆ ಬಿಡೋದೇ ಒಂದು ದೊಡ್ಡ ಕಷ್ಟ ಅಂತ ನನಗೆ ಇವಾಗ ಒಂದು 2-3 ದಿನದಲ್ಲಿ ಗೊತ್ತಾಯಿತು. ಬಟ್ ಇನ್ನೊಂದು ಸ್ವಲ್ಪ ಒಂದು ವೀಕ್ ಆದರೂ ಪಾಪ ಅವಳಿಗೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು. ಇಷ್ಟು ದಿನ ಮನೆಯಲ್ಲೇ ಇದ್ಲು, ಆರಾಮಾಗಿ ಎಷ್ಟೊತ್ತಿಗೆ ಬೇಕಾದರೂ ಹೇಳ್ಬೋದು, ಎಷ್ಟೊತ್ತಿಗೆ ಬೇಕಾದರೂ ಮಲಗ್ಬೋದು, ಒಂಥರ ಟೈಮಿಂಗ್ಸ್ ಇರಲಿಲ್ಲ. ಬಟ್ ಇವಾಗ ಒಂದು ರುಟೀನ್ನ ಸೆಟ್ ಮಾಡಬೇಕಂದ್ರೆ ಅವಳಿಗೂ ಒಂದು ಸ್ವಲ್ಪ ಕಷ್ಟನೇ. ಬಟ್ ಅವಳು ಆರಾಮಾಗಿ ಹೋಗ್ತಾಳೆ, ಸ್ಕೂಲಿಗೆ ಹೋಗೋಕ್ಕೆ ಏನೂ ಅವಳಿಗೆ ಬೇಜಾರಿಲ್ಲ. ಹೊರಟು ಮನೆ ದಾಟಿದ್ಲು ಅಂದರೆ ಮುಗೀತು, ಖುಷಿಯಿಂದ ಹೊರಡ್ತಾಳೆ. ಅಳದೇ ಇಲ್ಲ ಸ್ಕೂಲಲ್ಲಿ, ಫಸ್ಟ್ ಡೇನೂ ಹತ್ತಿಲ್ಲ. ಸೊ ಅಮ್ಮ ಬೇಕು ಅಂತೆಲ್ಲ ಅಳೋದೇ ಇಲ್ಲ, ಒಂದು ನಿಮಿಷ ನಾನೊಂದು ಬಿಟ್ಟಿರ್ತಿರ್ಲಿಲ್ಲ. ಬಟ್ ಅವಳು ಸ್ಕೂಲಿಗೆ ಹೋಗೋಕ್ಕೆ ಖುಷಿನೇ. ಒಂದು 4 ತಿಂಗಳಿಂದ ಅಪ್ಪ ಸ್ಕೂಲಿಗೆ ಸೇರಿಸು ಅಂತ ಹೇಳ್ತಾಯಿದ್ರು. 3 ವರ್ಷ ಆಗಲಿ ಅಂತ ಸುಮ್ಮನಿದ್ವಿ. ಆಮೇಲೆ ಇವಾಗ ಸೇರಿಸಿದ ಮೇಲೂ ಅಷ್ಟೇ, ಫಸ್ಟ್ ದಿನದಿಂದನೂ ಆರಾಮಾಗಿದ್ಲು. ಸ್ಕೂಲಲ್ಲಿ ಅಳೋದು, ಅಲ್ಲಿ ಕಿರಿಕಿರಿ ಮಾಡೋದೆಲ್ಲ ಏನೂ ಮಾಡಿಲ್ಲ. ಮನೇಲಿ ಸ್ವಲ್ಪ ಮಾಡ್ತಾಳೆ, ಯಾಕೆಂದರೆ ಬೇಗ ಹೇಳೋದು ಬೇರೆ, ಇವಾಗ ಬೇರೆ ಚಳಿ ಜಾಸ್ತಿ ಇದೆ, ಹಾಗಾಗಿ ಅಷ್ಟೇ. ಆ್ಯಂಡ್ ಇವಾಗ ಖುಷಿಯಿಂದ ಹೊರಟಾಯ್ತು. ಸ್ಕೂಲಿಗೆ ಹೋಗೋದಂದರೆ ಖುಷಿ, ಬಟ್ ಹೆವಿ ಚಳಿ ಅಲ್ವಾ, ಸ್ವೆಟರು ಟೊಪ್ಪಿನ ಹಾಕಿಬಿಟ್ಟೆ. ಸುಮ್ಮನೆ ಯಾಕೆ, ಮೊದಲೇ ಕೋಲ್ಡ್ ಇತ್ತು, ಇವಾಗ ಕಡಿಮೆ ಆಗ್ತಿದೆ, ಇನ್ನೂ ಜಾಸ್ತಿ ಆಗೋದು ಬೇಡ ಅಂತ ಅಂದ್ಬಿಟ್ಟು. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.